ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ, ಆನ್ ಮಾಡ್ತಾ ಇದ್ದೀನಿ. 9:48 ಆಗಿದೆ. ಇವತ್ತು ಸೋಮವಾರ, ಕಂಪ್ಲೀಟ್ ಸ್ಕೋರ್ ಕೊಡೋ ದಿನ ಇವತ್ತು. ನನಗಂತೂ ಏನು ಕೊಟ್ಟಿಲ್ಲ, ಯಾಕಂದರೆ ನಿನ್ನೆ ಎಲ್ಲ 40% ಇದಿತ್ತಲ್ಲ ಕಂಪ್ಲೀಟ್ ಸ್ಕೋರು, ಅದಕ್ಕೋಸ್ಕರ ಕೊಟ್ಟಿಲ್ಲ. ಇವತ್ತು ಈ ಸೋಮವಾರ ಬ್ಲೂನೇ ಇದೆ, ಏನು ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಸ್ಕೋರು ಮೇಂಟೈನ್ಸ್ ಮಾಡಬೇಕಂದ್ರೆ ಆಗಲ್ಲ. ಯಾವ್ದು ಸಿಕ್ಕರೆ ಅದು ಹೋಗ್ತಾ ಇರಬೇಕು, ಅವಾಗಲೇ ಕಂಪ್ಲೀಟ್ ಸ್ಕೋರ್ ಸಿಕ್ಕೋದು. ನೋಡೋಣ, ಈಗ ಡ್ಯೂಟಿ ಆನ್ ಮಾಡೋಣ. ನೋಡಿ, 9:45 ಆನ್ ಮಾಡಿದ್ದೀನಿ. ನೋಡಿ, ಜಸ್ಟ್ ಅಂದರೆ ಇವಾಗೇ ಸ್ಟಾರ್ಟ್ ಮಾಡಿರೋದಂತ. ನೋಡೋಣ ಎಷ್ಟು ಗಂಟೆಗೆ ಬೀಳುತ್ತೆ ಅನ್ನೋದು. ಇದೆಲ್ಲ ಹೊಸ ಅಲ್ಲಿ ನೋಡಿ. ಇಲ್ಲಿಂದ ಮಾರ್ಕೆಟ್ಗೆ ಹೋಗೋಣ. ಈಗ ಮಾರ್ಕೆಟ್ ಹೋಗಿದ್ರೇ ಬೇಗ ಸಿಕ್ಕೋದು, ಇಲ್ಲ ಅಂದರೆ 11 ಗಂಟೆ 11:15 ಆ ಥರ ಆದ್ರೂ ಬಾಡಿಗೆಗಳು ಸಿಕ್ಕಲ್ಲ. ಅಲ್ಲಿ ಮಾರ್ಕೆಟ್ ಹತ್ರನೇ ಹೋಗೋಣ. ಈಗ ಡೈರೆಕ್ಟ್ ಡೆಲಿವರಿಯಲ್ಲಿ ಬರ್ತಾನೆ ಇದೆ ಆರ್ಡರ್ಸ್ಗಳು, ಪೋರ್ಟ್ರಲ್ಲಿ ಇಲ್ಲ ನೋಡಿ. 1 ಕಿಲೋಮೀಟ್ರಿಗೆ ಎದ್ಬಿಡೋಣ ಇದು ನೋಡಿ. 1 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಡ್ತಾ ಇದ್ದಾನೆ. ಅಯ್ಯೋ, ಯಾರೋ ತಗೊಂಡ್ಬಿಟ್ರು. ಈಗ ನೋಡಿ, ಈಗ ಬರ್ತಾ ಚಿಕ್ಕಪೇಟ್ನಿಂದ ಎಲೆಕ್ಟ್ರಾನಿಕ್ ಸಿಟಿ, ಇದು ಯಾರೋ ಎತ್ಕೊಂಡ್ಬಿಟ್ರು. 10 ಸೆಕೆಂಡ್ ಡಿಲೇ ಇದೆಲ್ಲ ಸಿಕ್ಕಿಲ್ಲ. ಬರೀ 1 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರ್ ಪಿಕಪ್ಪು. ಟೋಟಲ್ 4 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಡ್ತಾ ಇದ್ದಾನೆ ಡೈರೆಕ್ಟ್ ಡೆಲಿವರಿ ಅವನು. ಇನ್ನೊಂದು ನೋಡಿ, ಆರ್ಡ್ರ್ಗಳಿದೆ 678 ರೂಪಾಯಿ ನೋಡಿ. 19 ಕಿಲೋಮೀಟ್ರ್ ಇದೆ. ಮಹದೇವಪುರ ವೈಟ್ಫೀಲ್ಡ್ ಮೈನ್ ಅಲ್ಲಿ ಬರುತ್ತೆ. ಅದು ತುಂಬ ಟ್ರಾಫಿಕ್ ಇರುತ್ತೆ. ಮಹದೇವಪುರ ಹುಡಿ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ. ಪರವಾಗಿಲ್ಲ, 20 ಕಿಲೋಮೀಟ್ರಿಗೇ ಕೊಡ್ತಾ ಇದೆ ನೋಡಿ. 678 ಒಂದು 95 773 ರೂಪಾಯಿ. ಎದ್ಬಿಡೋಣ ಇದು. ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ. ಬೆಳಗ್ಗೆ ಬಂದಿದೆ. 1337 ರೂಪಾಯಿದು. ಪಿಕಪ್ ನೋಡೋಣ. ಅರ್ಧ ಕಿಲೋಮೀಟರ್ ತೋರಿಸ್ತು. ಇಲ್ಲೇ ಇದೆಯಾ, ಇದೇ ಪಿಕಪ್ ಪಾಯಿಂಟು ನೋಡಿ. ಇದ್ರ ಒಳಗಡೆ ಹೋಗ್ಬೇಕಂತೆ. ನಮ್ಮ ಆಟೋ ಇಲ್ಲಿದೆ, ಒಂದು 5 ನಿಮಿಷ ಇರಿ, ಅವರೇ ಬರ್ತಾ ಇದ್ದಾರೆ ಅಂದರು. ಕಾಯ್ಕೊಂಡಿದ್ದೀನಿ. 1335 ರೂಪಾಯಿನ 35 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಎದ್ಬಿಟ್ಟೆ. ಪರವಾಗಿಲ್ಲ, ನೋಡೋಣ ಎಷ್ಟು ಟೈಮ್ ಆಗುತ್ತೆ. ಟ್ರಾಫಿಕ್ ನಾನು ಜಾಸ್ತಿ ಇದೆ, ನೋಡೋಣ. ಇಲ್ಲಿ ನೋಡಿದ್ರೆ ಹೊರಗಡೆ ಎಂಟ್ರಿ ಇಲ್ಲ ಅಂತ ಇದ್ದಾರೆ ಆಟೋಗಳು ನೋಡಿ. ಇಲ್ಲಿ ಲೆಫ್ಟಲ್ಲಿ ಕೇಬಲ್ ಆಫೀಸ್ ಇದೆಯಾ, ಒಂದು ಸಾರಿ ಹೋಗಿದ್ನಲ್ಲ, ಅಲ್ಲಿ ಬಿಡ್ತಾ ಇದ್ದಾರೆ. ಈ ಕಡೆ ಬಸ್ ಇದೆಯಲ್ಲ, ಈ ಕಡೆ ಬಿಡ್ತಾ ಇಲ್ಲ. ಯಾಕನ ಆ ಥರ ಮಾಡ್ತಾಯಿದ್ರ? ಈ ಕಡೆ ಬಿಡ್ತಾಯಿದ್ರೆ ಆ ಕಡೆ ಬಿಡ್ತಾ ಇಲ್ಲ ಅಂದರೆ, ಈ ಕೇಬಲ್ ಫ್ಯಾಕ್ಟ್ರಿ ಅವನು 1.5 ಲಕ್ಷ ಕೊಡ್ತಾನೆ ತಿಂಗಳಿಗೆ. ಅದಕ್ಕೋಸ್ಕರ ಬಿಡ್ತೀವಿ. ಈ ಯಾವುದೇ ಕಾರಣಕ್ಕೂ ಈ ಬಸ್ಗಳಿಗೆ ಮಾತ್ರ ಬಿಡಲ್ಲ ಅಂತ ಇದ್ದಾರೆ. ನೋಡೋಣ, 5 ನಿಮಿಷ ವೆಯ್ಟ್ ಮಾಡಿ ನಾನೇ ತೊಗೊಂಬರ್ತೀನಿ ಅಂದರೆ. ದೊಡ್ಡ ಬಾಕ್ಸ್ ಸಿಗಲ್ಲಿದಂತೆ. ಟೋಟಲ್ 7 ಬಾಕ್ಸ್ ಇದೆಯಂತೆ. 5 ದೊಡ್ಡ ಬಾಕ್ಸು, 2 ಚಿಕ್ಕ ಬಾಕ್ಸ್ ಇದೆಯಂತೆ. ಅವರೇ ತೊಗೊಂಬರ್ತೀವಿ, 5 ನಿಮಿಷ ವೆಯ್ಟ್ ಮಾಡಿ ಅಂದರು. ನೋಡೋಣ ಏನಾಗುತ್ತೆ ಅನ್ನೋದು. ಅಲ್ಲಿಂದ ತಗೊಬಂದು ಹಾಕ್ತಾಯಿದ್ದಾರೆ ನೋಡಿ. 1 ಬಾಕ್ಸ್ ಹಾಕ್ತಾಯಿದ್ದಾರೆ, 1 ಬಾಕ್ಸ್ ಹಾಕಿದ್ದಾರೆ. ಇನ್ನು ಈ ಥರದ್ದು 7 ಬಾಕ್ಸ್ ಇದೆ, 6 ಬಾಕ್ಸ್ ಇದೆಯಾ. ಲೋಡಿಂಗ್ ಆಗೋಯ್ತು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಅದು. ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಅನ್ನೋದು.
34 ಕಿಲೋಮೀಟ್ರ್ ಇದೆ. ಎಷ್ಟು ರೂಪಾಯಿಗೆ? 1337 ರೂಪಾಯಿಗೆ 34 ಕಿಲೋಮೀಟ್ರ್. ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾನೆ ರೇಟು. ಮಾಲೂರು ಹೊಸಕೋಟೆ ಸೈಡ್ ಬರ್ತದೆ ನೋಡಿ. ಈಗ ಹೋಗ್ಬಿಡೋಣ ನಾವು. ನೋಡಿ ಇದೆಲ್ಲ ವರ್ತೂರು ರೋಡೇ ಚೆನ್ನಾಗಿಲ್ಲ. ಇಲ್ಲಿ ಮೆತ್ತಿಗೆ ಹೋಗ್ತಾ ಇದ್ದೀನಿ. ಟೈಮ್ ನೋಡಿದ್ರೆ 2:40 ಆಗಿದೆ ಈಗ. ನೋಡಿ ಹೆಂಗಿದೆ ರೋಡು. ಗಂಟೆ ಆಗೋಯ್ತು ಬರೀ ಇದು ಟ್ರಿಪ್ಪು ಎಂಡ್ ಮಾಡೋಕ್ಕೆ. ಇನ್ನೂ ಎಂಡು ಮಾಡಿಲ್ಲ. ಇನ್ನೂ 4 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀನಿ. ರೋಡ್ ನೋಡಿದ್ರೆ ಈ ಥರ ಇದೆ. ಚೆನ್ನಾಗಿದೆ, ಆದರೂ ರೋಡ್ ಚೆನ್ನಾಗಿದೆ. ಕಡೆ ಈಗ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರನೇ 30 ಕಿಲೋಮೀಟ್ರಿಗೆ 1330 ರೂಪಾಯಿ ಕೊಟ್ಟಿದ್ದಾನೆ. 1330 ರೂಪಾಯಿ ಅಂದರೆ ಇಲ್ಲಿಂದ ಖಾಲಿ ಹೋಗ್ಬೇಕು 10 ಕಿಲೋಮೀಟ್ರು. ಇವು ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ಈಗ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಗಲೀಜು ನೀರು ಥರ ಇದೆ ಇದು. ನೋಡಿ ಎಲ್ಲ ಗಲೀಜು ನೀರೇ ಇದು. ಈ ಥರ ಹೋಗ್ತಾ ಇದೆ ನೋಡಿ. ಇದು ಅನ್ಲೋಡಿಂಗ್ ಪಾಯಿಂಟು. ಲೋಡಿಂಗ್ ನಾನೇ ಮಾಡಿದೆ. 150 ರೂಪಾಯಿ ಕೊಟ್ಟರು. ನಾನು ತಗೊಳ್ಬೇಕು. ಇದು ಹೇಳಿದ್ದೀನಿ, ಕೊಡ್ತೀನಿ ಅಂದರು. ಈಗ ಬಿಟ್ಟಿದ್ದೀನಿ. ಇದೆಲ್ಲ ಹಬ್ಬಿದ್ದು. ಇಲ್ಲಿಂದ ಬಾಡಿಗೆ ಬೀಳಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಅಷ್ಟೇ. ಈ ಕಿವಿ ಫ್ರೂಟ್ ಬರ್ತದೆ. ಫ್ರೂಟೆಲ್ಲ ಹಾಕ್ತಾಯಿದ್ರು. ಇದು ನೋಡಿ, ಕಿವಿ ಫ್ರೂಟ್ ಕೊಟ್ಟರು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಊಟನೇ ಮಾಡಿಲ್ಲ ಇಲ್ಲಿ, ಹೋಟೆಲ್ಗಳಿಲ್ಲ ಇಲ್ಲಿ, ಎಲ್ಲ ಈ ಥರ ಇದೆ. ಅದಕ್ಕೋಸ್ಕರ ಕಿವಿ ಫ್ರೂಟ್ ತಿಂತಾಯಿದ್ದೀನಿ. ಅಮೌಂಟ್ ಏನು ಹಾಕ್ಬಿಟ್ಟಿದ್ದಾರೆ ಅವರು. ನೋಡಿ ಮೆಸೇಜ್ ಬಂದಿದೆ. ಭಯ್ಯ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಭಯ್ಯ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ ಅವರು. हेलो, हाँ मेरा नंबर ही भैया ये। बॉक्स में नेक्स्ट टाइम। अच्छा वो फ़ोन करो भाई मेरे को, मैं आता। अच्छा भाई वो एक दिन अव्वल अल्लाह बकश मेरा नंबर फीड कर लो तो मैं। अच्छा एक दिन अव्वल बोल देना। हाँ होता बोलना होता वैसा। अच्छा भाई बोलो ना को बोलो। हाँ हाँ अच्छा भैया, अच्छा भैया थैंक यू भैया। फीड कर लो हाँ अच्छा भैया मेरे को वो नंबर फीड कर लो तुम्हें, बोलो ना को। हाँ अच्छा ಥ್ಯಾಂಕ್ ಯು. ಇನ್ನೊಂದು ಸಾರಿ ನಿಮಗೆ ಕರಿತೀನಿ, ಬನ್ನಿ, ನಿಮಗೆ ಕೊಡ್ತೀನಿ 1500 ರೂಪಾಯಿ. ಪೋರ್ಟ್ರಲ್ಲಿ ಏನು ಬೇಡ, ವಾರಕ್ಕೆ ಒಂದು ಸಾರಿ ಇರುತ್ತಂತೆ ಈ ಥರ. ನಾನೇ ಕೊಡೋದು 1500 ರೂಪಾಯಿ ಕೊಟ್ಟಿದ್ರು, ನಾನೇ ಲೋಡ್ ಮಾಡೋಲ್ಲ. 150 ರೂಪಾಯಿ ಸೇರಿಸ್ಕೊಟ್ರು. ಇಂದು ಪೋರ್ಟದ ಅಮೌಂಟ್ ನೋಡೋಣ.
ನೋಡಿ ಅಮೌಂಟ್ ಬಂದು 1358. ಇವರು 1510 ರೂಪಾಯಿ ಹಾಕಿದ್ದಾರೆ. ನೆಕ್ಸ್ಟ್ ಟೈಮು ನಮಗೆ ಕಳಿಸಾರಂತೆ, ದಯವಿಟ್ಟು ಕಳಿಸಿ ಅಂದೆ. ನೋಡಿ 1510 ರೂಪಾಯಿ. ನೋಡೋಣ ಯಾವ್ದು ಬೀಳುತ್ತೆ ಅಂತ. ಟೈಮ್ ಬಂದು ನಮಗೆ 3 ಗಂಟೆ 14. ಒಂದು ಕಿವಿ ಫ್ರೂಟನ್ನು ತಿನ್ನೋಣ. ಏನೂ ಇಲ್ಲ ಊಟ ಅಲ್ಲಿ ಹೊಟ್ಟೆಯಲ್ಲಿ. ಹುಳಿ ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಯ್ತದು, ಯಾವುದೋ ಒಂದು ಹೊಟ್ಟೆಗೆ ಸೇರಲಿ. ಅದಾದ ಕಿವಿ ಫ್ರೂಟ್ ತಿಂದ್ಬಿಟ್ಟೆ. ಕಿವಿ ಫ್ರೂಟ್ ತಿಂದ್ಮೇಲೆ ಒಂದು ಸೌತೆಕಾಯಿ ಕೊಟ್ಟರು. ಸೌತೆಕಾಯಿ ಹಣ್ಣು ತಿಂತಾಯಿದ್ದೀನಿ. ಸ್ವಲ್ಪ ಹೊಟ್ಟೆ ಸಮಾಧಾನ ಆಯಿತು, ನಿಜವಾಗ್ಲೂ ಹೇಳ್ತಾಯಿದ್ದೀನಿ. 3 ಗಂಟೆ ಆಯ್ತಲ್ಲ, ತುಂಬ ಹೊಟ್ಟೆ ಎಷ್ಟಾಯಿತು. ಈ ಕಡೆ ಇಲ್ಲ ಹೋಟೆಲ್ಗಳಿಲ್ಲ, ಬರೀ ಇದು ಕಾಡು ಥರ ಇದೆಯಾ. ಇಲ್ಲಿಂದ ಬಾಡಿಗೆ ಇಲ್ಲಿಂದನೇ ಸಿಗಬೇಕು, ಇಲ್ಲ ಅಂದರೆ ಖಾಲಿ ಹೋಗ್ಬೇಕಾಗುತ್ತೆ. ಒಂದು 10-15 ಕಿಲೋಮೀಟ್ರ್ ಖಾಲಿ ಹೋಗಬೇಕು. ನೋಡೋಣ, ಸೌತೆಕಾಯಿ ತಿನ್ನೋಣ ಫಸ್ಟ್. ಸೂಪರ್ ಅಂತ ಸೂಪರ್ ಇದೆಯಾ. ಹೊಟ್ಟೆ ಹಸದಾಗಿರ್ತಾರಲ್ಲ, ಏನು ತಿಂದ್ರೂ ಮಜವಾಗಿರುತ್ತೆ. ಅದೇ ಸ್ವಲ್ಪ ಕಿವಿ ಫ್ರೂಟ್ ಹುಳಿ ಥರ ಇತ್ತು, ಇದು ಚೆನ್ನಾಗಿದೆ. ಇದು ಈ ಹೋಟೆಲಲ್ಲಿ ಕುಷ್ಕಾ ತಿಂತಾಯಿದ್ದೀನಿ, ಅಲ್ಲಿ ಡ್ರಾಪ್ ಮಾಡಿಬಿಟ್ಟು. ಊಟ ಮಾಡಿದ ತಕ್ಷಣ ಇನ್ನೊಂದು ಬಾಡಿಗೆ ಬಂತು, 1054 ರೂಪಾಯಿದು. ಪಿಕಪ್ಪು 2 ಕಿಲೋಮೀಟರ್ ಹೋಗ್ಬಿಡಿ. ಇದೇ ಲೋಡಿಂಗ್ ಪಾಯಿಂಟು. ಪಿಕಪ್ ಪಾಯಿಂಟ್ ಅಲ್ಲಿ ಬಂದಿದ್ದೀನಿ, ಆಗ್ತಾಯಿದ್ದಾರೆ. ಊಟ ಮಾಡೋಣ ಕೂತಿದ್ದೀನಿ, ಬಂದುಬಿಡ್ತು 1000 ರೂಪಾಯಿ ಬಾಡಿಗೆ. ಈ ಥರದ್ದು 10 ಪೀಸ್ ಇದೆಯಂತೆ. ನೋಡಿ, ಡ್ಯಾಮೇಜ್ ಮಾಡಬಾರ್ದಂತೆ, ಆರಾಮಾಗಿ ತಗೊಂಡೋಗ್ಬೇಕು ಅಂದರು. ಸರಿ ಅಂದೆ. ಇವರೇ ಈ ಲೊಕೇಶನು, ಈ ಥರ ಲೋಡ್ ಮಾಡಿದ್ದಾರೆ. ಎಲ್ಲ ಹೊಸ ಅಂಗಡಿ ಮಾಡಿರೋದು ಇವರು. ನೋಡಿ, ತುಂಬ ಚೆನ್ನಾಗಿದೆಯಾ. ಲೋಡಿಂಗ್ ನೋಡಿ, ಇದು ಹಾಕಿದ್ದಾರೆ. ಇದೆಲ್ಲ ಗ್ಲಾಸ್ಗೆ ಮಾರ್ಕಿಂಗ್ ಇದೆಲ್ಲ. ತಗೊಂಡು ಹೋಗ್ತಾಯಿದ್ದೀನಿ. ಹಾಂ, ಅಂಗಡಿ ಹೆಸರು ಇದು. ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 43 ಕಿಲೋಮೀಟ್ರ್ ಇದೆ, ಅಷ್ಟೊಂದು ಇರಲ್ಲ. 48. Then continue straight past Puja Trends. Head north on National Highway 648. Then turn left to stay on National Highway 648. ಹಿಂಗೆ ಹೋಗಬೇಕು, ಈ ರೂಟಂದು ಹೋಗಬೇಕು. ನನಗೆ ಬರೋದು ಏರಿಯಾ ನೋಡಿ, ಜಾಲಹಳ್ಳಿ ಕ್ರಾಸು. ನಾವು ಇಲ್ಲಿಂದ ಏರಿಯಾ ಫೋನಲ್ಲಿ ಬೆಂಗಳೂರು ಅಂತ ಹಾಕ್ಕೊತೀನಿ. ಬೆಂಗಳೂರಿಂದ ಅಲ್ಲಿಂದ ಹೋಗ್ಬೋದು. ಚಿಕ್ಕದೊಂದು ಟೀ ಬ್ರೇಕ್. ಇದು ಬೆಲ್ಲದ ಚಹಾ. ಇದು ಬೆಲ್ಲದಿಂದ ಮಾಡೋದು, ಚೆನ್ನಾಗಿದೆ. ಹೋಗ್ತಾ ಇದ್ದೀನಿ.
ಬ್ರಿಡ್ಜೆಲ್ಲ ಒಳಗಡೆಯಿಂದ ಹೋಗ್ತಾ ಇರೋದು. ಇದು ಲೋಡಿಂಗ್ ಪಾಯಿಂಟು. ನಮ್ಮ ಆಟೋ ಅಲ್ಲಿಗೆ. ಟ್ರಿಪ್ ಮಾಡೋಣ ಎಂಡು. ಫೋನ್ಪೇ ಮಾಡಿದ್ದಾರೆ, 1060 ರೂಪಾಯಿ ಮಾಡಿದ್ದಾರೆ. 54 ಇದ್ದರೆ 1060 ರೂಪಾಯಿ ಮಾಡಿದ್ದಾರೆ ನೋಡಿ. 1060 ರೂಪಾಯಿ ಇವಾಗದು, ಅವಾಗದು 1510 ರೂಪಾಯಿ. ಇಷ್ಟೈತೆ ರೀ 2ನೇ ಡ್ಯೂಟಿ. ಈಗ ಟ್ರಿಪ್ ಮಾಡೋಣ ಎಂಡು. ನೋಡೋಣ ಯಾವ್ದು ಬೀಳುತ್ತೆ. ಇದು ಯಲಹಂಕ ಸೈಡ್ ಬೀಳಿದೆ, ಯಲಹಂಕ ಸೈಡು. 7 ಗಂಟೆ ಆಗ್ತಾಯಿದೆ, 6:30. ನಮ್ಮ ಗಾಡಿ ಇಲ್ಲೇ ಇದೆ. ಇಲ್ಲಿ ಅನ್ಲೋಡ್ ಕೊಟ್ಟಿದ್ವಿ ಗ್ಲಾಸ್ದದು. ಅಟ್ಟೆಗಳು ಆ ಸೈಜ್ಗೆ ಗ್ಲಾಸ್ ಕಟ್ ಮಾಡಿ ಕೊಡ್ತಾರಂತೆ. ಮತ್ತು ಈ ಥರ ಗ್ಲಾಸ್ ಆ ಅಟ್ಟೆ ಸೈಜ್ದು ಕಟ್ ಮಾಡಿ ಕೊಡೋದು. ನೋಡೋಣ ಯಾವ್ದು ಬೀಳುತ್ತೆ ಅನ್ನೋದು ಇಲ್ಲಿಂದ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು. ಬಾಡಿಗೆ 721 ರೂಪಾಯಿದು. ಪಿಕಪ್ 3 ಕಿಲೋಮೀಟ್ರ್ ಇದೆ ನೋಡಿ. ಈಗ ಹೋಗ್ಬಿಡೋಣ ನಾವು. ಇದೇ ಲೋಡಿಂಗ್ ಪಾಯಿಂಟು. ಇದೆಲ್ಲ ಸೆಡ್ಡು. ಇನ್ನು ಬಾಕ್ಸಸ್ ಹಾಕ್ತಾಯಿದ್ದಾರೆ ನೋಡಿ. कितना है? टॉप हाँ 2 टॉप हाँ एक पूरा म्यूजिक का है. म्यूजिक दिल्ला ಇದು. ಆಗೋಯ್ತು, ಕತ್ತಲೆ ಆಗೋಯ್ತು. 3 ಆರ್ಡ್ರ್ ಫಿನಿಷ್ ಮಾಡೋಕ್ಕೆ 8 ಗಂಟೆ ಆಗಿಬಿಡುತ್ತೆ. ಈಗ 8 ಗಂಟೆ 3 ಆರ್ಡ್ರಿಗೆ ಇನ್ನೊಂದು ಯಾವುದನ್ನ 500 ರೂಪಾಯಿ ಸಿಕ್ಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಮನೆಗೆ ಇದೆ ಲಾಸ್ಟ್ ಟ್ರಿಪ್ ಅನಿಸುತ್ತೆ ಇದೆ. ನೋಡೋಣ. ಇವಾಗ ಹೇಳೋಕೆ ಆಗಲ್ಲ. 7 o'clock 7 ಗಂಟೆ ಆಗಿತ್ತು ಟೈಮು. ನೋಡೋಣ, ಇದು ಫಿನಿಷ್ ಮಾಡೋಣ ಫಸ್ಟು. ಲೋಡಿಂಗ್ ಕಂಪ್ಲೀಟು. ಡ್ರಾಪು 22 ಕಿಲೋಮೀಟ್ರ್ ತೋರಿಸ್ತು. ಕಿಲೋಮೀಟರ್. Head toward Kogilu Main Road, then turn left onto Kogilu Main Road. ಇದೆಲ್ಲ ದೊಡ್ಡಬಳ್ಳಾಪುರ್ಗೆ ಹೋಗುತ್ತೆ. ಬ್ರಿಡ್ಜ್ ನೋಡಿ, ಹೊಸದಾಗಿ ಕಟ್ಟಿರೋದು ಇದು. ದೇವನಹಳ್ಳಿ ಬ್ರಿಡ್ಜ್ ದೇವನಹಳ್ಳಿ ಆ ಕಡೆ ಹೋಗುತ್ತೆ. ಲೆಫ್ಟಲ್ಲಿ ಬಂದರೆ ಇದು ದೊಡ್ಡಬಳ್ಳಾಪುರ ರೂಟ್ ಬರುತ್ತೆ ನೋಡಿ. ಇದು ಇನ್ನು 12 ಕಿಲೋಮೀಟ್ರ್ ಇದೆ, 25 ನಿಮಿಷ ಆಗುತ್ತೆ. ದೊಡ್ಡಬಳ್ಳಾಪುರ ರೂಟೇ ಇದು. ಇಲ್ಲಿ ಹೇಳಿದ್ರೆ ಲೊಕೇಶನ್ ಲಾಂಗ್ ಹಾಕಿದ್ದಾರೆ. ಇನ್ನು ಏನೂ ಇಲ್ಲ, ಬರೀ ಕಾಡು ಪ್ರದೇಶ ಇದು. ಬಾಜಿಗೋ ಎಲ್ಲ ಕಾಡು. ಆ ಕಾಡಲ್ಲಿ ಒಳಗಡೆ ಹೋಗ್ಬೇಕಂತೆ. अल्लाह प्रकाश ब्लॉग नाम. ಇದೆಲ್ಲ ತುಂಬ ಕತ್ತಲಂತೆ ಕತ್ತಲು, ಏನು ಕಾಣಿಸ್ತಾ ಇಲ್ಲ ನೋಡಿ. ಬಾ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಕಾಡು ಪ್ರದೇಶ. ಕಾಡು ಪ್ರದೇಶದಲ್ಲಿ ನಾನು ಎಷ್ಟು ತುಂಬ ಅಡ್ವೆಂಚರು.
9 ಗಂಟೆ ಆಗ್ತಾಯಿದೆ ಟೈಮು. ಲೊಕೇಶನ್ ಅಂತೂ ಹೆಂಗಿದೆಯಾ ಅಂತ ಹಂಗಿದೆಯಾ ನೋಡಿ. ಏನೂ ಇಲ್ಲ ಒಳಗೆ ನೋಡಿ, ಎಲ್ಲ ಕತ್ತಲು. ಬಾ 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 ನೋಡಿ ಹಿಂದೆಗಡೆ ಇದು ನೋಡಿ. ಲೈಟ್ ಹಾಕ್ತೀನಿ ನೋಡಿ. ಈಗ ನೋಡಿ ಎಲ್ಲ ಕಾಡು. ನಮ್ಮ ಗಾಡಿ ನೋಡಿ ಅನ್ಲೋಡಿಂಗ್ ಆಗ್ತಾಯಿದೆ. ತುಂಬ ಅಡ್ವೆಂಚರ್ ಆಗಿತ್ತು ಇದು. ಲೋಡಿಂಗ್ ಕಂಪ್ಲೀಟ್ ಆಯಿತು. 800 ರೂಪಾಯಿ ಹಾಕಿದ್ದಾರೆ. 800 ರೂಪಾಯಿ ಹಾಕಿದ್ದಾರೆ. हेलो स्पीकर अंदर ले जाने के लिए मना कर रहा है अभी. ಕತ್ಲೆನಿಂದ ಬೆಳಗ್ಗೆ ಬಂದುಬಿಟ್ಟಿದೆ ನಾವು ನೋಡಿ. ಇದೆಲ್ಲ ದೊಡ್ಡಬಳ್ಳಾಪುರ ರೂಟ್. ಇದು ಆ ಕಡೆ ಹೋದರೆ ದೊಡ್ಡಬಳ್ಳಾಪುರ, ಈ ಕಡೆ ಹೋಗಿದ್ರೆ ಯಲಹಂಕ. ನಾವು ಹೋಗಿರೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಳಗಡೆ ಹೋಗಿದ್ದು ನಾವು. ತುಂಬ ಕಾಡು ಥರ ತುಂಬ ಇದಾಯಿತು ನೋಡಿ. ಕತ್ಲೆ ನೋಡಿ ಈಗ ಬೆಳಗ್ಗೆ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿದೆ. ಇಲ್ಲಿಂದ ನಮ್ಮ ಮನೆ 30 ಕಿಲೋಮೀಟ್ರ್ ಇದೆ. 30 ಕಿಲೋಮೀಟ್ರ್ ಖಾಲಿ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಸದ್ಯಕ್ಕೆ ಕಾಡದಲ್ಲಿ ಬಂದಿದ್ದೀವಲ್ಲ ಅದು ಸಾಕು. ಒಂದು ಕಳ್ಳರ ಕಾಟ, ಕಳ್ಳರು ಇರ್ತಾರೆ. ಇನ್ನೊಂದು ಹಾವುಗಳ ಕಾಟ, ಹಾವುಗಳು ಜಾಸ್ತಿ. ಮತ್ತೊಂದು ದೆವ್ವಗಳ ಕಾಟ. ಯಾರು ಹೊಡೆದು ಬಿಸಾಕಿದ್ರೂ ಇದೇ ಜವಾಬ್ದಾರಿನೇ ಇರಲ್ಲ, ಆ ಥರ ಇದೆ ಅದು. ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಡೇಂಜರ್ ಅಡ್ವೆಂಚರ್ ಥರ ಇತ್ತು. ಬೆಳಗ್ಗೆ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಅಲ್ಲಿ ರಿಸಾರ್ಟ್ಗಳು, ಎಲ್ಲ ರಿಸಾರ್ಟ್ಗಳೇ ಜಾಸ್ತಿ ಇದೆಯಾ. ನಾಳೆ ಏನೋ ಫಂಕ್ಷನ್ ಅಂತೆ, ಅದಕ್ಕೋಸ್ಕರ ಹೀಗೆ ಎಲ್ಲ ಸ್ಪೀಕರ್ಸ್ ಎಲ್ಲ ತಗೊಂಡೋಗಿದ್ದಾರೆ. ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರುತ್ತೆ. ಲೊಕೇಶನ್ ಅಂತೂ ತುಂಬ ಸೂಪರು. ಬರೀ ಎಲ್ಲಿ ನೋಡಿದ್ರು ಮರಗಳು. ಈಗ 30 ಕಿಲೋಮೀಟ್ರ್ ಖಾಲಿ ಹೋಗ್ಬಿಡೋಣ, ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಬಾ ಎಷ್ಟು ಅಡ್ವೆಂಚರ್ ಇತ್ತಂದರೆ ಸೂಪರಾಗಿತ್ತು. ನನಗಂತೂ ಸೂಪರ್ ಎಕ್ಸ್ಪೀರಿಯನ್ಸು. ತುಂಬ ಚೆನ್ನಾಗಿತ್ತು. ಕತ್ಲಲ್ಲಿ ಅದು ಚಿಕ್ಕ ರೋಡು, ಏನು ಮಾಡೋಕ್ಕಾಗಲ್ಲ, ಹೋಗಿ ಬಂದೆ. ಇವತ್ತು ಎರ್ನಿಂಗ್ ಬಂದು 3400 ರೂಪಾಯಿ. 3400 ರೂಪಾಯಲ್ಲಿ ಹೌದು 400 ರೂಪಾಯಿ ಕಮಿಷನ್ ಹೋಗಿದೆ. 3000 ರೂಪಾಯಿ ಬಂದಿದೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನೋಡಿ ನಮ್ಮ ಎಡಿಟರ್ ಓಡೋಗ್ತಾ ಇದ್ದಾನೆ ಯಾಕೋ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಏನು ಹೇಳ್ತೀಯಾ ಯಾಕೋ? ಹಾಂ ನೋಡಿ, ನಾವು ಅಷ್ಟು ಕಷ್ಟಪಟ್ಟು ನಾವು ವೀಡಿಯೋ ತೆಗೆದ್ರೆ ಇವನು ಸಿಂಪಲಾಗಿ ಒಂದು 5-10 ನಿಮಿಷದಲ್ಲಿ ಚಕ್ಕಂಡು ಆಗಿಬಿಡ್ತಾನೆ. ತುಂಬ ಟ್ಯಾಲೆಂಟೆಡ್ ಪರ್ಸನ್. ಏನಣ್ಣ ಒಂದು ಹೇಳು, ನಾನೇ ಎಡಿಟ್ ಮಾಡೋದಂತ. ಸರಿ, ನಾಳೆ ಸಿಕ್ಕೋಣ. ನಾಳೆ ಮಂಗಳವಾರ ಹೆಂಗಿರುತ್ತೆ ನೋಡೋಣ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರೇ ಜಾಸ್ತಿ ಆಗ್ತಾಯಿಲ್ಲ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡೋದು. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್. ಗುಡ್ ಬೈ.